ಪ್ರತಿದಿನ ಮೊಟ್ಟೆ ತಿಂತಾ ಇದ್ದೀನಿ ಅಂದ್ರೆ ನಾನು ಆರೋಗ್ಯವಾದ ಆಹಾರನ, ಪೋಷಕಾಂಶಯುಕ್ತ ಆಹಾರನ ತಿಂತಾ ಇದ್ದೀನಿ ಅಂತ ಅನ್ಕೊಂಡಿದ್ರೆ ಒಂದ್ಸಾರಿ ಇದನ್ನ ಕೇಳಿ. ಮೊಟ್ಟೆಯಿಂದ ಮಸಲ್ಸ್ ಸ್ಟ್ರೆಂಥನ್ ಆಗಬೇಕು, ಎನರ್ಜಿ ಜಾಸ್ತಿ ಆಗಬೇಕು, ಮತ್ತೆ ಬ್ರೈನ್ ಎನರ್ಜಿ ಕೂಡ ಜಾಸ್ತಿ ಆಗಬೇಕು. ಬಟ್ ಅದೇ ಮೊಟ್ಟೆಗಳಿಂದ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಒಬಾಸಿಟಿ ಜಾಸ್ತಿ ಆಗುತ್ತೆ, ಅಂದ್ರೆ ದಪ್ಪ ಆಗ್ತಾರೆ, ಅಸಿಡಿಟಿ ಆಗುತ್ತೆ, ಬ್ಲೋಟಿಂಗ್ ಬರುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ನೊಂದು ಸರ್ಪ್ರೈಸಿಂಗ್ ಥಿಂಗ್ ಏನು ಅಂತ ಅಂದ್ರೆ ಮೊಟ್ಟೆ ಜೊತೆಗೆ ನಾವೇನ್ ತಿಂತಾ ಇದ್ದೀವಿ ಆ ಕಾಂಬಿನೇಷನ್ ನಮ್ಮ ದೇಹದ ಒಳಗಡೆ ಹೇಗೆ ಹಾನಿ ಮಾಡ್ತಾ ಇದೆ. ಎಗ್ ಜೊತೆ ಎಷ್ಟೋ ಜನ ಚಹಾ ಕುಡಿತಾರೆ. ಇದು ನಿಮ್ಗೆ ಸಾಮಾನ್ಯ ಅನ್ಸಿದ್ರು ಕೂಡ, ಇದು ಕ್ಯಾಶುವಲ್ ಫುಡ್ ಅಂತ ಅನ್ಸಿದ್ರು ಕೂಡ, ಇದು ನಿಮ್ಮ ದೇಹದ ಬ್ಲಡ್ ಶುಗರ್ ಲೆವೆಲ್ಲು ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಗಟ್ ಅನ್ನ ಹೇಗೆ ಹಾಳು ಮಾಡ್ತಾ ಇದೆ, ಮತ್ತೆ ಮೊಟ್ಟೆಲಿರೋ ಪ್ರೋಟೀನ್ ಅಂಶನ ಅಬ್ಸಾರ್ಬ್ ಮಾಡಕ್ಕೆ ಹೇಗೆ ಬಿಡ್ತಾ ಇಲ್ಲ, ಮತ್ತೆ ಅಂದ್ರೆ ಬಾಡಿ ಮೆಟಬಲಿಸಮ್ ದುರ್ಬಲವಾಗ್ತಾ ಇದೆ ಅಂತ ನಾವು ನೋಡೋಣ. ಮತ್ತೆ ಇದರ ಅರ್ಥ ಮೊಟ್ಟೆ ತಿನ್ಬಾರ್ದು ಅಂತ ಅಲ್ಲ, ಮೊಟ್ಟೆ ಬಗ್ಗೆ ಭಯ ಹುಟ್ಟಿಸೋದಂತೂ ಅಲ್ವೇ ಅಲ್ಲ. ಇದ್ರ ಬದಲು ಮೊಟ್ಟೆ ಜೊತೆಗೆ ಯಾವ ಆಹಾರ ತಿಂದ್ರೆ ನಿಮಗೆ ದೇಹ ತಡ್ಕೊಳ್ಳಲ್ಲ, ದೇಹಕ್ಕೆ ಅಪಾಯಕಾರಿಯಾಗುತ್ತೆ, ಮೊಟ್ಟೆ ಜೊತೆಗೆ ಯಾವ ಕಾಂಬಿನೇಷನ್ ಫುಡ್ ಅನ್ನ ತಿಂದ್ರೆ ನೀವು ಒಳ್ಳೆ ಪ್ರೋಟೀನ್ ಅನ್ನ, ನಿಮ್ಮ ಪೋಷಕಾಂಶಗಳನ್ನು ಒಳ್ಳೆ ಸರಿಯಾದ ರೀತಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ ಅನ್ನೋದನ್ನ ನಾನಿವತ್ತು ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಪ್ರೋಟೀನ್ಗೆ ನಾವು ಮೊಟ್ಟೆ ತಿಂದೇ ಇರೋರು ಏನನ್ನ ನಾವು ಆಡ್ ಮಾಡ್ಕೋಬಹುದು ಅನ್ನೋದನ್ನು ಕೂಡ ನಾನಿವತ್ತು ಹೇಳ್ತೀನಿ. ವಿಡಿಯೋ ಎಂಡ್ ವರ್ಗೂ ನೋಡಿ, ಯಾಕಂದ್ರೆ ಒನ್ ಸ್ಮಾಲ್ ಚೇಂಜ್ ಇನ್ ಯುವರ್ ಬ್ರೇಕ್ಫಾಸ್ಟ್ ಕ್ಯಾನ್ ಚೇಂಜ್ ಯುವರ್ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಅಂದ್ರೆ ಊಟದಲ್ಲಿ, ಬೆಳಗಿನ ಊಟದಲ್ಲಿ ಸ್ಪೆಷಲಿ ಸ್ವಲ್ಪ ಚೇಂಜು ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ತಂದುಕೊಡುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ. ನಾವು ಇಲ್ಲಿ ನ್ಯಾಚುರಲ್ ಹೀಲಿಂಗ್, ಆಯುರ್ವೇದ, ಪಂಚಕರ್ಮ, ಹೋಮಿಯೋಪತಿ ಮತ್ತೆ ಯೋಗ, ಮೆಡಿಟೇಷನ್, ಒಳ್ಳೆ ನ್ಯೂಟ್ರಿಷಿಯಸ್ ಡೈಟ್ ಚಾರ್ಟ್ ಡಿಪೆಂಡಿಂಗ್ ಅಪಾನ್ ದ ಡಿಸಾರ್ಡರ್ಸ್ ಇದನ್ನ ನಾವು ಕೊಟ್ಟು ಆರೋಗ್ಯಕರವಾಗಿ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ನಿಮ್ಮ ಡಿಸೀಸಸ್ ಅಂಡ್ ಡಿಸಾರ್ಡರ್ಸ್ ಅನ್ನ ಹೀಲ್ ಮಾಡ್ತೀವಿ. ಮೊಟ್ಟೆ ತಿನ್ಬೇಕಾದಾಗ ಅಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಅಲ್ಲಿ ಜನರು ಮಾಡೋ 5 ತಪ್ಪುಗಳು, ಅಂದ್ರೆ 5 ಕಾಂಬಿನೇಷನ್ಗಳನ್ನ ನಾನು ಹೇಳ್ತೀನಿ. ಫಸ್ಟ್, ಮೊಟ್ಟೆ ಜೊತೆಗೆ ಅಂದ್ರೆ ಎಗ್ ಜೊತೆಗೆ ವೈಟ್ ಬ್ರೆಡ್ ತಿಂತಾರೆ. ಮೊಟ್ಟೆ ತಿಂದೇ ಇರೋರು ಬ್ರೆಡ್ ಜೊತೆಗೆ ಬ್ರೆಡ್ ಜಾಮ್ ತಿಂತಾರೆ, ಇಲ್ಲ ಅಂದ್ರೆ ಪಾವ್ ಭಾಜಿ ತಿಂತಾರೆ, ಅದು ಇಲ್ಲ ಅಂದ್ರೆ ಬ್ರೆಡ್ ಸ್ಯಾಂಡ್ವಿಚ್ ತಿಂತಾರೆ. ಎಗ್ ತಿನ್ನೋರು ಎಗ್ ಸ್ಯಾಂಡ್ವಿಚ್ ತಿಂತಾರೆ, ಎಗ್ ಬುರ್ಜಿ ತಿಂತಾರೆ. ಇದು ನಿಮ್ಗೆ ಕಂಫರ್ಟ್ ಅನ್ಸುತ್ತೆ, ಬೇಗ ಹೊಟ್ಟೆ ತುಂಬುತ್ತೆ, ಮತ್ತೆ ಈಸಿಯಾಗಿ ರೆಡಿ ಆಗುತ್ತೆ, ಮತ್ತೆ ಈಸಿಯಾಗಿ ಸಿಗುತ್ತೆ ಕೂಡ. ಆದ್ರೆ ನಿಮ್ಮ ಬಾಡಿ ಮೆಟಬಲಿಸಮ್, ನಿಮ್ಮ ಒಳಗಿನ ಶರೀರ ಗುಣಗಳಿಗೆ ಎಷ್ಟು ದೊಡ್ಡ ಭಾರ ಇದು ಅಂತ ಅಂದ್ರೆ, ಮೊಟ್ಟೆಲಿ ಏನಿರುತ್ತೆ, ಒಳ್ಳೆ ಪ್ರೋಟೀನ್ ಇರುತ್ತೆ, ಹೆಲ್ದಿ ಫ್ಯಾಟ್ ಇರುತ್ತೆ, ಅಂದ್ರೆ ಒಳ್ಳೆ ಕೊಬ್ಬಿನಾಂಶ ಇರುತ್ತೆ. ಬ್ರೆಡ್ ಅಲ್ಲಿ ಏನಿರುತ್ತೆ, ಬ್ರೆಡ್ ಅಲ್ಲಿ ಮೈದಾ ಇರುತ್ತೆ, ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ, ಮತ್ತೆ ಅದ್ರ ಜೊತೆಗೆ ಏನಿರುತ್ತೆ, ತುಂಬಾ ಮೈನ್ಯೂಟ್ ಆಗಿರೋ ಫೈಬರ್ ಇರುತ್ತೆ, ನಾರಿನಾಂಶ ತುಂಬಾ ಕಮ್ಮಿ ಇರುತ್ತೆ. ಸೇಮ್ ಸ್ಯಾಂಡ್ವಿಚ್ ತಿನ್ನೋರ್ಗು ಕೂಡ ವೆಜಿಟೇಬಲ್ಸ್ ತಿಂತೀರಾ, ಅದ್ರ ಜೊತೆಗೆ ಬ್ರೆಡ್ ತಿಂತಾ ಇದ್ದೀರಾ. ಈ ರೀತಿ ಫುಡ್ ಅನ್ನ ನೀವು ತಿಂದಾಗ ಬ್ಲಡ್ ಶುಗರ್ ಲೆವೆಲ್ ಬೇಗ ಸ್ಪೈಕ್ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ. ಅದ್ರ ಜೊತೆಗೆ 1 ಅವರ್, ಅರ್ಧ ಗಂಟೆ 1 ಅವರ್ ನೀವು ಆರಾಮಾಗಿ ಫಿಲ್ಲಿಂಗ್ ಆಗಿರ್ತೀರಾ. ಅದಾದ್ಮೇಲೆ ಹಶ್ವಾಗೋದು, ಏನಾದ್ರೂ ತಿನ್ಬೇಕು ಅಂತ ಅನ್ಸೋದು, ಫಟೀಗ್, ಸುಸ್ತಾಗೋದು, ಇಲ್ಲ ಅಂತ ಅಂದ್ರೆ ನಿದ್ದೆ ಬಂದಂಗ್ ಆಗೋದು. ಬ್ರೇಕ್ಫಾಸ್ಟ್ ಆದ್ಮೇಲೆ ನನಗೆ ಸುಸ್ತು ಬರ್ತಾ ಇದೆ ಅಂತ ಅನ್ನೋರ್ಗೆ ದಿಸ್ ಮೈಟ್ ಬಿ ದ ರೀಸನ್ ಅಂತ ಹೇಳ್ತೀವಿ. ಇಲ್ಲಿ ಕೆಟ್ಟದೇನು ಅಂತ ಅಂದ್ರೆ, ಬ್ರೆಡ್ ಕಂಟೈನ್ಸ್ ಅ ರಿಫೈನ್ಡ್ ಫ್ಲೋರ್, ಪ್ರೊಸೆಸ್ಡ್ ಫುಡ್ ಅಂಡ್ ವಿಚ್ ಕಂಟೈನ್ಸ್ ಅ ಪ್ರಿಸರ್ವೇಟಿವ್ಸ್. ಇದೇನ್ ಮಾಡುತ್ತೆ ಅಂತ ಅಂದ್ರೆ ಗಟ್ಟು ಒಳಗಿರೋ ಲೈನಿಂಗ್ಗೆ ಇರಿಟೇಟ್ ಮಾಡುತ್ತೆ. ಅಂದ್ರೆ ನಮ್ಮ ಹೊಟ್ಟೆಯ ಲೈನಿಂಗ್ ಏನಿರುತ್ತೆ, ಒಳಗಡೆ ಇದು ಪದರ್ ಏನಿರುತ್ತೆ, ಅದಕ್ಕೆ ಕೆರಳಿಸುತ್ತೆ. ಇದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏರುಪೇರಾಗುತ್ತೆ. ಹೈ ಪ್ರೋಟೀನ್ ಫುಡ್ ಜೊತೆ ನೀವು ಇನ್ಫ್ಲಮೇಟರಿ ಫುಡ್ ತಿಂತಾ ಇದ್ದೀರಾ. ಇದರಿಂದ ಏನಾಗುತ್ತೆ, ಹೊಟ್ಟೆ ಉಬ್ರ, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಆಸಿಡಿಟಿ ಆಗುತ್ತೆ ಅಂತ ಹೇಳ್ತೀವಿ, ತಲೆನೋವು ಬರೋದು, ಸುಸ್ತಾಗೋದು, ಇಡೀ ದಿನ ಆ ಸುಸ್ತು ಹೋಗದೆ ಇರೋದು, ಮತ್ತೆ ವೀಕ್ ಮೆಟಬಲಿಸಮ್ ಅಂತ ಹೇಳ್ತೀವಿ. ಬ್ರೇಕ್ಫಾಸ್ಟ್ ಯಾವಾಗಲೂ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಎನರ್ಜಿ ಕೊಡಬೇಕು, ಫ್ರೆಶ್ನೆಸ್ ಕೊಡಬೇಕೇ ಹೊರತು ಬ್ಲಡ್ ಶುಗರ್ ರೋಲರ್ ಕೋಸ್ಟರ್ ಮಾಡಬಾರ್ದು. ಸೆಕೆಂಡ್, ಎಗ್ ಜೊತೆ ಚಹಾ ಕುಡಿತಾರೆ. ಎಗ್ ತಿಂದೇ ಇರೋರು ಚಹಾ ಬ್ರೆಡ್ ತಗೋತಾರೆ, ಇಲ್ಲ ಚಹಾ ಬಿಸ್ಕಿಟ್ ತಗೋತಾರೆ. ಟೀಯಲ್ಲಿ ಟೆನಿನ್ ಅನ್ನೋ ಕಾಂಪೌಂಡ್ ಇರುತ್ತೆ. ಇದು ನೀವು ತಿಂದಿರೋ ಆಹಾರದಲ್ಲಿ ಇರುವಂತಹ ಐರನ್ ಆಗಿರಬಹುದು, ಪ್ರೋಟೀನ್ ಆಗಿರಬಹುದು, ಅದಕ್ಕೆ ಬೈಂಡ್ ಆಗುತ್ತೆ, ಅದನ್ನ ಹತ್ಕೊಳ್ಳುತ್ತೆ. ಅದು ಹತ್ಕೊಂಡು ಅದು ಕಂಪ್ಲೀಟ್ ಆಗಿ ಪ್ರೋಟೀನ್ ಆಗಲಿ ಐರನ್ ಆಗಲಿ ಅಬ್ಸಾರ್ಬ್ ಆಗಕ್ಕೆ ಬಿಡೋದಿಲ್ಲ. ಅಂದ್ರೆ ಪ್ರೋಟೀನ್ ನೀವು ತಿಂತಾ ಇದ್ದೀರಾ, ಆದ್ರೆ ದೇಹ ಅದನ್ನ ಕಂಪ್ಲೀಟ್ ಆಗಿ ಬಳಸ್ಕೊಳ್ತಾ ಇಲ್ಲ. ಬೆಳಿಗ್ಗೆ ಎಷ್ಟೋ ಜನ ಕಾಳು ತಿಂತಾರೆ, ಅದ್ರ ಜೊತೆಗೆ ಬ್ರೆಡ್ ತಿಂತಿರ್ತಾರೆ, ಅಥವಾ ಕಾಳು ಜೊತೆಗೆ ಚಹಾ ಕುಡಿದಿರ್ತಾರೆ. ಇದು ಕೂಡ ಹೀಗೆ ಆಗೋದು.
ಈ ತರ ಇದ್ದಾಗ ಈಗಾಗಲೇ ಯಾರು ಈ ಸಮಸ್ಯೆಗಳ ಅನುಭವಿಸ್ತಾ ಇದ್ದಾರೆ, ಅಂದ್ರೆ ಎಕ್ಸಾಂಪಲ್ ಹೇರ್ ಫಾಲ್ ಆಗಿರಬಹುದು, ನಾವು ಎಷ್ಟು ತಿಂದ್ರೂ ಥಿನ್ ಆಗಿದೀವಿ ಅಂತ ಅಂತಾರೆ, ಐರನ್ ಕಮ್ಮಿ ಆಗಿರಬಹುದು, ಎನರ್ಜಿ ಕಮ್ಮಿ ಆಗಿರಬಹುದು, ಅನೇಮಿಕ್ ಆಗಿರ್ತಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಇದೇ ಅಭ್ಯಾಸ. ಎಷ್ಟೋ ಜನ ಹೇಳ್ತಾರೆ, ಡಾಕ್ಟರ್ ನಾನು ಚೆನ್ನಾಗೇ ತಿಂತಾ ಇದ್ದೀನಿ, ಬಟ್ ಆದ್ರೂ ನನಗೆ ಅಷ್ಟು ಶಕ್ತಿ, ಅಂದ್ರೆ ನಾನು ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಕಾಣಿಸಲ್ಲ ಅಂತ. ಯಾಕಂದ್ರೆ ನೀವು ಪೋಷಕಾಂಶಯುಕ್ತ ಆಹಾರ ತಿನ್ನೋದು ಮತ್ತೆ ಅದು ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಎರಡು ಡಿಫ್ರೆಂಟ್ ವಿಷಯ. ಈಸಿ ವೇ ಅಂತ ಅಂದ್ರೆ ಏನೇ ಬ್ರೇಕ್ಫಾಸ್ಟ್ ಮಾಡ್ತಾ ಇರಿ, ಬಟ್ ಅದ್ರ ಜೊತೆಗೆ ಅರ್ಧ ಗಂಟೆ ಅಥವಾ 1 ಅವರ್ ಬ್ರೇಕ್ಫಾಸ್ಟ್ ಆದ ಮೇಲೆ ಚಹಾ ಕುಡಿರಿ, ಬಿಫೋರ್ ಅಲ್ಲ, ಅದ್ರ ಜೊತೆಗೆ ಅಲ್ಲ. ಇದು ಒಂದು ಬದಲಾವಣೆ ನಿಮ್ಮ ನ್ಯೂಟ್ರಿಷನ್ ಅನ್ನ, ಬ್ರೇಕ್ಫಾಸ್ಟ್ ಅಲ್ಲಿರೋ ನ್ಯೂಟ್ರಿಷನ್ ಅನ್ನ ಅಬ್ಸಾರ್ಬ್ ಮಾಡುತ್ತೆ, ಅದ್ರ ಜೊತೆಗೆ ನಿಮ್ಮ ಜೀರ್ಣಕ್ರಿಯೆ ಗಟ್ ಅನ್ನ ಹೆಲ್ದಿಯಾಗಿಡುತ್ತೆ. ಥರ್ಡ್, ಮೊಟ್ಟೆ ಜೊತೆ ಮೊಸರು ತಿಂತಾರೆ, ಅಂದ್ರೆ ಮಿಲ್ಕ್ ಶೇಕ್ಸು ಅಂಡ್ ಯೋಗರ್ಟ್ ಅಂತ ಹೇಳ್ತೀವಿ, ಅದನ್ನ ತಗೋತಾರೆ. ಬೆಳಿಗ್ಗೆ ಏನ್ ಮಾಡ್ತಾರೆ, ಕರ್ಡ್ ಜೊತೆ ಮಿಕ್ಸ್ ಮಾಡಿರೋ ಬ್ರೆಡ್ ರೆಸಿಪೀಸ್ ಅನ್ನ ತಗೋತಾರೆ. ಇದರಿಂದ ಸೇಮ್ ಹೊಟ್ಟೆ ಉಬ್ರ ಆಗತ್ತೆ, ಹೊಟ್ಟೆ ಭಾರ ಆಗತ್ತೆ, ಗ್ಯಾಸ್ ಆಗತ್ತೆ, ಅನ್ಈಸಿನೆಸ್ ಬರುತ್ತೆ. ಯಾಕೆ ಅಂದ್ರೆ ಎಗ್ಗು, ಕಾರ್ನ್ಫ್ಲೇಕ್ಸ್ ಆಗ್ಲಿ, ಎಗ್ ಆಗ್ಲಿ, ಡೈರಿ ಪ್ರಾಡಕ್ಟ್ಸ್ ಆಗ್ಲಿ, ಇದು ಡಿಫ್ರೆಂಟ್ ಆಗಿ ಡೈಜೆಸ್ಟ್ ಆಗುತ್ತೆ ಬಾಡಿಲಿ. ಪ್ರೋಟೀನ್ ಅಂಶ ಕಾಳಾಗಿರಬಹುದು, ಮೊಟ್ಟೆ ಆಗಿರಬಹುದು, ಇದು ಏನಾಗುತ್ತೆ ಅಂತ ಅಂದ್ರೆ ಸ್ಪೆಷಲಿ ಎಗ್ ತಿಂದವ್ರಿಗೆ ಫಾಸ್ಟ್ ಡೈಜೆಸ್ಟ್ ಆಗುತ್ತೆ ಅಂಡ್ ಹೆವಿ ಪ್ರೋಟೀನ್ ಇರುತ್ತೆ. ಜೊತೆಗೆ ಕೋಲ್ಡ್ ಮಿಲ್ಕ್ ಶೇಕ್ಸ್ ಆಗಿರಬಹುದು, ಎನಿ ಕರ್ಡ್ ಲೈಕ್ ಡೈರಿ ಪ್ರಾಡಕ್ಟ್ಸ್ ಆಗಿರಬಹುದು, ಅದು ತುಂಬಾ ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ. ಇವು ಎರಡನ್ನ ನಾವು ಒಟ್ಟಿಗೆ ತಿಂದಾಗ ಏನಾಗುತ್ತೆ ಅಂತ ಅಂದ್ರೆ ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ, IBS ಅಂತ ಹೇಳ್ತೀವಿ. ಅಂತ ಅಂದ್ರೆ ತೇಗ್ ಜಾಸ್ತಿ ಬರೋದು, ಹುಳಿ ತೇಕ್ಲಿಕ್ಕೆ ಬರೋದು, ಅದ್ರ ಜೊತೆಗೆ IBS ಅಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ ಫುಡ್ ಸ್ವಲ್ಪ ಹೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಅಥವಾ ಸ್ವಲ್ಪ ಹೊತ್ತಾಗಿದ ತಕ್ಷಣ ಮೋಷನ್ಗೆ ಹೋಗೋದು. ಸೊ ಇಟ್ ಇಸ್ ಕಾಲ್ಡ್ ಎಸ್ ಇರಿಟೇಬಲ್ ಬೌವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಥರದ ಇರಿಟೇಷನ್ಸು, ಗಟ್ ಲೈನಿಂಗ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗುತ್ತೆ. ಆಹಾರ ಯಾವಾಗ ತಿಂದಾಗ, ಆಹಾರ ಯಾವಾಗ ಒಳಗಡೆ ಕೆಡುತ್ತೆ, ಆವಾಗ ನಮಗೆ ಗ್ಯಾಸು, ಆಸಿಡಿಟಿ, ಬ್ಲೋಟಿಂಗು, ಹೊಟ್ಟೆ ಭಾರ, ಚೆಸ್ಟ್ ಅಲ್ಲಿ ಭಾರ, ಇದೆಲ್ಲ ಶುರು ಆಗ್ತಾ ಹೋಗುತ್ತೆ. ಅಂದ್ರೆ ಒಳ್ಳೆ ಬೇಯಿಸಿರೋ ಎಗ್ ಆಗಿರಬಹುದು, ಸ್ಪ್ರೌಟ್ಸ್ ಆಗಿರಬಹುದು, ಆವಾಗ ನೀವು ಹೆಚ್ಚು ಕಮ್ಮಿ ಇದ್ರ ಜೊತೆ ಸ್ವಲ್ಪ ಬೆರೆಸ್ಕೊಂಡು ತಿಂದ್ರೆ ಏನು ಅಷ್ಟು ತೊಂದರೆ ಆಗಲ್ಲ. ಕೋಲ್ಡ್ ಮಿಲ್ಕ್ ಅಂಡ್ ಯುವರ್ ಎಗ್ಸ್ ಆರ್ ರಿಯಲಿ ಇಟ್ಸ್ ನಾಟ್ ಅ ಹೆಲ್ದಿಯರ್, ಇಟ್ಸ್ ಅ ಡಿಸಾಸ್ಟರ್ ಅಂತ ಹೇಳ್ತೀವಿ. ಫೋರ್ತ್, ಮೊಟ್ಟೆ ಜೊತೆಗೆ ಅಥವಾ ಬೇರೆ ಯಾವುದೋ ಒಂದು ಮಿಲ್ಲೆಟ್ ರೋಟಿ ಜೊತೆಗೆ ನಾವು ತಿಂತಾ ಇರೋದು ಪ್ರಾಸೆಸ್ಡ್ ಫುಡ್, ಸಾಸಸ್ ಅಂತ ಹೇಳ್ತೀವಿ. ಇದು ಯಾರೂ ಮಾತನಾಡದೇ ಇರುವಂತಹ ಸೈಲೆಂಟ್ ಕಿಲ್ಲರ್. ಜನ ಎಗ್ ಜೊತೆಗೆ ಮಾಡಿರುವಂತಹ ರೆಸಿಪೀಸ್ ತಿಂತಾ ಇದ್ದಾರೆ, ಈ ಕಡೆ ಹೆಲ್ದಿಯಾಗಿರೋ ಮಿಲ್ಲೆಟ್ಸು ಕೂಡ ತಿಂತಾರೆ. ಯಾರು ಎಗ್ ತಿನ್ನಲ್ಲ ಅವರು. ಅದ್ರ ಜೊತೆ ನೀವೇನ್ ತಿಂತಾ ಇದ್ದೀರಾ, ಕೆಚಪ್ ತಿಂತಾ ಇದ್ದೀರಾ, ಮಿಯೋನೇಸ್ ಹಾಕ್ತಾ ಇದ್ದೀರಾ, ಸಮ್ ಅದರ್ ಪ್ರೊಸೆಸ್ಡ್ ಸಾಸಸ್ ತಿಂತಾ ಇದ್ದೀರಾ, ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀರಾ. ನಾನು ಇದನ್ನ ಹೇಳ್ತೀನಿ, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಮೇಕಿಂಗ್ ಯುವರ್ ಹೆಲ್ದಿ ಫುಡ್ ಟು ಅ ಜಂಕ್ ಫುಡ್. ಸಾಸಸ್, ಕೆಚಪ್ಸ್ ಅಲ್ಲಿ ಏನಿರುತ್ತೆ, ಇನ್ಫ್ಲಮೇಟರಿ ಕೆಮಿಕಲ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ರಿಫೈನ್ಡ್ ಆಯಿಲ್ ಇರುತ್ತೆ, ಅಲ್ಟ್ರಾ ಪ್ರೊಸೆಸ್ ಫುಡ್ ಅಂತ ಹೇಳ್ತೀವಿ. ಈ ಥರದ ಫುಡ್ ನೀವು ದಿನ ತಿಂದಾಗ ವಾಟರ್ ರಿಟೆನ್ಷನ್ ಅಂತ ಹೇಳ್ತೀವಿ, ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಗಟ್ ಇರಿಟೇಷನ್ ಅಂತ ಹೇಳ್ತೀವಿ. ಇದೆಲ್ಲ ಪ್ರಾಬ್ಲಮ್ಸು ಶುರು ಆಗುತ್ತೆ. ಹೊಟ್ಟೆ ಊತ, ಗಟ್ ಲೈನಿಂಗ್ ಅಲ್ಲಿ ಕೆರೆತ, ಹೊಟ್ಟೆಲಿರೋ ನೀರಿನ ಅಂಶದಲ್ಲಿ ಹೆಚ್ಚು ಕಮ್ಮಿ. ಮತ್ತೆ ಎಷ್ಟೋ ಜನ ನನಗೆ ಮೊಟ್ಟೆ ತಿಂದಾಗನೇ ಹೀಗಾಗತ್ತೆ ಅಂತ ಹೇಳ್ತಾರೆ. ಮತ್ತೆ ಎಷ್ಟೋ ಜನ ನನಗೆ ಸ್ಪ್ರೌಟ್ಸ್ ಆಗಲ್ಲ, ಅದನ್ನ ತಿಂದಾಗನೇ ಹೀಗಾಗತ್ತೆ ಅಂತ ಹೇಳ್ತಾರೆ. ಸ್ಪ್ರೌಟ್ಸ್ ಆಗ್ಲಿ ಮೊಟ್ಟೆ ಆಗ್ಲಿ ಪ್ರಾಬ್ಲಮ್ ಅಲ್ಲ, ಅದ್ರ ಜೊತೆ ಏನ್ ತಿಂತಾ ಇದ್ದೀರಾ ಆ ಫುಡ್ ಪ್ರಾಬ್ಲಮ್ ಅದು. ಫಿಫ್ತ್, ಮೊಟ್ಟೆ ಜೊತೆ ಶುಗರಿ ಬ್ರೇಕ್ಫಾಸ್ಟ್ ತಿಂತಾರೆ, ಮೊಟ್ಟೆ ಜೊತೆ ಕಾರ್ನ್ಫ್ಲೇಕ್ಸ್ ತಿಂತಾರೆ, ಮೊಟ್ಟೆ ಜೊತೆ ಪ್ಯಾನ್ಕೇಕ್ಸ್ ತಿಂತಾರೆ, ಮೊಟ್ಟೆ ಜೊತೆ ಶುಗರ್ ಕುಡಿತಾರೆ, ಅಂದ್ರೆ ಜ್ಯೂಸಸ್ ಕುಡಿತಾರೆ. ಮೊಟ್ಟೆ ತಿಂದೇ ಇರೋರು ಪ್ಯಾನ್ಕೇಕ್ಸ್ ತಿಂತಾರೆ, ಕಾರ್ನ್ಫ್ಲೇಕ್ಸ್ ತಿಂತಾರೆ, ಚಾಕೋ ಸ್ಪ್ರೆಡ್ ತಗೋತಾರೆ, ಅದ್ರ ಜೊತೆಗೆ ಸ್ವೀಟ್ ಜ್ಯೂಸಸ್ ಕುಡಿತಾರೆ. ಇದು ನ್ಯೂಟ್ರಿಷನ್ ಅಲ್ಲ, ಇದು ಮಾಡರ್ನ್ ಫುಡ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು ನಾವು. ನಿಮ್ಮ ಬಾಡಿಗೆ ನೀವು ಒಂದೇ ಸಲ ಹೈ ಪ್ರೋಟೀನ್ ಕೊಡ್ತಾ ಇದ್ದೀರಾ, ಹೈ ಶುಗರ್ ಕೊಡ್ತಾ ಇದ್ದೀರಾ, ಅದ್ರ ಜೊತೆಗೆ ಹೈ ಇನ್ಸುಲಿನ್ ಫುಡ್ ಕೊಡ್ತಾ ಇದ್ದೀರಾ. ಸೊ 2 ಗಂಟೆ ನಂತರ 2 ಅವರ್ಸ್ ಆಫ್ಟರ್ ಎನರ್ಜಿ ಅಂತೂ ಕ್ರ್ಯಾಶ್ ಆಗುತ್ತೆ, ಸುಸ್ತಂತೂ ಆಗೇ ಆಗುತ್ತೆ. ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ, ಸ್ವಲ್ಪ ಹಸಿವು, ಅಂದ್ರೆ ಸ್ವಲ್ಪ ಮಿಡ್ ಮಾರ್ನಿಂಗ್ ಅಲ್ಲಿ ಕಾಫಿ ಕುಡಿಯೋಣ, ಚಹಾ ಕುಡಿಯೋಣ, 1-2 ಬಿಸ್ಕೆಟ್ ತಿನ್ನೋಣ. ಈ ತರ ಹ್ಯಾಬಿಟ್ ಇಂದ ನಿಧಾನವಾಗಿ ಮಂತ್ ಬೈ ಮಂತ್, ಇಯರ್ ಬೈ ಇಯರ್ ಮೆಟಬಲಿಕ್ ಡಿಸಾರ್ಡರ್ಸ್ ಶುರು ಆಗುತ್ತೆ. ಈಗ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಮೊಟ್ಟೆ ಕೆಟ್ಟದ್ದಲ್ಲ, ಮೊಟ್ಟೆ ಒಳ್ಳೇದೆ. ಸ್ಪ್ರೌಟ್ಸ್ ಆಗ್ಲಿ, ದಾಲ್ ಆಗ್ಲಿ, ಪಲ್ಸಸ್ ಆಗ್ಲಿ ಕೆಟ್ಟದ್ದಲ್ಲ, ಡೈಜೆಷನ್ ಆಗಲ್ಲ ಅಂತ ಅಲ್ಲ. ಅದ್ರ ಜೊತೆ ಕಾಂಬಿನೇಷನ್ ಏನ್ ತಗೋತಾ ಇರ, ದಟ್ ಈಸ್ ಅ ಡಿಸಾಸ್ಟರ್ ಅಂತ ಹೇಳ್ತೀನಿ. ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಫಸ್ಟ್ ಮಲ್ಟಿಗ್ರೇನ್ ರೋಟಿ ವಿತ್ ಮೊಟ್ಟೆ, ಅಂದ್ರೆ ಎಗ್ ಅಂತ ಹೇಳ್ತೀವಿ. ಎಗ್ ತಿಂದೇ ಇರೋರು ಮಲ್ಟಿಗ್ರೇನ್ ರೋಟಿ ವಿತ್ ವೆಜಿಟೇಬಲ್ಸ್ ಆರ್ ಸ್ಪ್ರೌಟ್ಸ್ ಅಂತ ಹೇಳ್ತೀವಿ. ವೈಟ್ ಬ್ರೆಡ್ ಬದಲು ಮೊಟ್ಟೆ ಜೊತೆಗೆ ನೀವು ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ ಇದನ್ನ ತಗೊಳ್ಳಿ. ಮೊಟ್ಟೆ ಬೇಡ ಅನ್ನೋರು
ವೆಜಿಟೇಬಲ್ಸು ಮತ್ತು ಸ್ಪ್ರೌಟ್ಸು ಅಥವಾ ಸಮ್ ಬಾಯ್ಲ್ಡ್ ಚನಾ ಅಂತ ಹೇಳ್ತೀವಿ, ಈ ಥರದ ಕಾಳುಗಳ ಜೊತೆಗೆ ನೀವು ಮಲ್ಟಿಗ್ರೇನ್ ರೋಟಿ ತಗೊಳ್ಳಿ. ಇದರಿಂದ ನಿಮಗೆ ಪ್ರೋಟೀನ್ ಪ್ಲಸ್ ಫೈಬರ್ ಪ್ಲಸ್ ಸ್ಲೋ ಕಾರ್ಬ್ ಅಂತ ಹೇಳ್ತೀವಿ. ಇದರಿಂದ ಎನರ್ಜಿ ಸ್ಟೇಬಲ್ ಆಗುತ್ತೆ, ಎನರ್ಜಿ ಕರೆಕ್ಟ್ ಆಗಿರುತ್ತೆ, ಮತ್ತೆ ಬ್ರೇಕ್ಫಾಸ್ಟ್ ಫ್ರೆಶ್ ಆಗಿ ಅನ್ಸುತ್ತೆ. ಇಮಿಡಿಯೇಟ್ಲಿ ಬೇಗ ಹಶ್ವಾಗಲ್ಲ, ಏನು ತಿನ್ಬೇಕು ಅಂತ ಅನ್ಸಲ್ಲ, ಡೈಜೆಷನ್ ಬೆಟರ್ ಆಗುತ್ತೆ, ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ಟ್ರೂ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಸೆಕೆಂಡ್ ಕಾಂಬಿನೇಷನ್, ಮೊಟ್ಟೆ ಜೊತೆಗೆ ಹಸಿರು ತರಕಾರಿ. ಮೊಟ್ಟೆ ಬೇಡ ಅಂತ ಅಂದ್ರೆ ಮಲ್ಟಿಗ್ರೇನ್ ರೋಟಿ ವಿತ್ ಸಮ್ ಸೊಪ್ಪು ಅಥವಾ ವೆಜಿಟೇಬಲ್ಸ್, ಇಲ್ಲಾಂದ್ರೆ ಸೂಪ್ಸ್ ತಗೊಳ್ಳಿ. ಈ ಥರದ್ದು ಯಾವುದೇ ಸೊಪ್ಪು ಪ್ರೋಟೀನ್ ಜೊತೆಗೆ ತಗೋತೀರಾ ಅಂದ್ರೆ ಇಟ್ ಈಸ್ ಅ ವೆರಿ ಗುಡ್ ಕಾಂಬಿನೇಷನ್. ಅದ್ಭುತವಾದ ಕಾಂಬಿನೇಷನ್ ಇದು. ಇದರಲ್ಲಿ ನಿಮಗೆ ಪ್ರೋಟೀನು ಬರುತ್ತೆ, ಅದ್ರ ಜೊತೆಗೆ ನಿಮಗೆ ಏನ್ ಸಿಗುತ್ತೆ, ನಾರಿನಂಶ ಚೆನ್ನಾಗಿ ಸಿಗುತ್ತೆ. ಇದು ಬೆಟರ್ ಎಬ್ಸಾರ್ಬ್ ಆಗುತ್ತೆ. ಏನ್ ತಿಂತಾ ಇದ್ರು ಎಲ್ಲಾ ಪೋಷಕಾಂಶಗಳು ಎಬ್ಸಾರ್ಬ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಗ್ರೀನ್ ವೆಜಿಟೇಬಲ್ ಜೊತೆಗೆ ಮಾಡಿರುವಂತಹ ಆಮ್ಲೆಟ್ ವೈಟ್ ಬ್ರೆಡ್ ಜೊತೆಗೆ ಮಾಡಿರುವಂತಹ ಆಮ್ಲೆಟ್ಗಿಂತ 100 ಪಟ್ಟು ಉತ್ತಮ ಶಕ್ತಿ ಕೊಡುತ್ತೆ. ಈ ಕಾಂಬಿನೇಷನ್, ಈ ಜೋಡಣೆ ಆರೋಗ್ಯಕ್ಕೆ ಅದ್ಭುತ ಅಂತ ಹೇಳ್ತೀವಿ. ಥರ್ಡ್, ಮೊಟ್ಟೆ ಜೊತೆಗೆ ಸ್ಪ್ರೌಟ್ಸ್ ತಗೊಳ್ಳಿ. ಮೊಟ್ಟೆ ತಿಂದೇ ಇರೋರು ಸ್ಪ್ರೌಟ್ಸ್ ಜೊತೆಗೆ ಮಲ್ಟಿಗ್ರೇನ್ ರೋಟಿ ತಗೊಳ್ಳಿ ಅಥವಾ ಬಾಯ್ಲ್ಡ್ ಚನಾ ತಗೊಳ್ಳಿ ಅಂತ ಹೇಳ್ತೀವಿ. ಸ್ಪ್ರೌಟ್ಸ್ ಅಲ್ಲಿ ಏನಿರುತ್ತೆ, ಫೈಬರ್ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಮ್ಯಾಗ್ನೀಷಿಯಂ ಇರುತ್ತೆ, ಗುಡ್ ಸ್ಟಾರ್ಚ್ ಇರುತ್ತೆ, ಗುಡ್ ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಹೇಳ್ತೀವಿ. ಮತ್ತೆ ಎರಡೂ ಸೇರಿದಾಗ ಮತ್ತೆ ಅದರ್ ಕಾಂಬಿನೇಷನ್ ಆಫ್ ನೀವು ಮಲ್ಟಿಗ್ರೇನ್ ರೋಟಿ ಜೊತೆಗೆ ಇದೆಲ್ಲ ಕುಕ್ಡ್ ಫುಡ್ಸ್ ತಗೊಂಡಾಗ ಎನರ್ಜಿ ಸ್ಟೇಬಲ್ ಇರುತ್ತೆ, ಬೆಟರ್ ಮೆಟಬಲಿಸಮ್ ಅಂತ ಹೇಳ್ತೀವಿ, ಒಳಗನೆ ಶರೀರ ಗಟ್ಟಿ ಆಗುತ್ತೆ, ಮತ್ತೆ ಬೆಟರ್ ಡೈಜೆಷನ್, ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ಇದರಿಂದ ವೇಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಮಸಲ್ ರಿಪೇರ್, ಮಸಲ್ ರಿಕವರಿ, ಮಸಲ್ ಸ್ಟ್ರೆಂಥನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಫೋರ್ತ್, ಮೊಟ್ಟೆ ಜೊತೆಗೆ ಸ್ವೀಟ್ ಪೊಟ್ಯಾಟೊ, ಎಗ್ಸ್ ವಿತ್ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಿ. ಇಲ್ಲ ಅಂತ ಅಂದ್ರೆ ಸ್ಪ್ರೌಟ್ಸು, ಬಾಯ್ಲ್ಡ್ ಚನಾ ಆಗಿರಬಹುದು, ಬೇರೆ ಯಾವುದೋ ನಮ್ಮ ಮಲ್ಟಿಗ್ರೇನ್ ರೋಟಿ ಆಗಿರಬಹುದು, ನಮ್ಮ ಪ್ರೋಟೀನ್ ಫುಡ್ ಜೊತೆಗೆ ನೀವು ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿ ಗೆಣಸನ್ನ ತಗೋಬಹುದು. ಯಾರಿಗೆ ಸ್ಪೆಷಲಿ ಸ್ವೀಟ್ ಕ್ರೇವಿಂಗ್ ಇದೆ, ದಿಸ್ ಕಾಂಬೋ ವಿಲ್ ಆಕ್ಟ್ ಆಸ್ ಅ ಮ್ಯಾಜಿಕ್ ಅಂತ ಹೇಳ್ತೀವಿ. ಸಿಹಿ ಗೆಣಸು ಅಂದ್ರೆ ಸ್ವೀಟ್ ಪೊಟ್ಯಾಟೊದಲ್ಲಿ ನಿಧಾನವಾಗಿ ಒಳ್ಳೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಅದ್ರ ಜೊತೆಗೆ ಜಾಸ್ತಿಯಾಗಿರೋ ನಾರಿನಂಶ ಫೈಬರ್ ಸಿಗುತ್ತೆ, ಮತ್ತೆ ಮೊಟ್ಟೆಯಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಅದ್ರ ಜೊತೆಗೆ ಒಳ್ಳೆ ಕೊಬ್ಬಿನಂಶ ಇರುತ್ತೆ. ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಕಮ್ಮಿ ಆಗಲ್ಲ, ಶಕ್ತಿ ಕುಂದಲ್ಲ, ಮತ್ತೆ ಬೇಗ ಬೇಗ ಹಸಿವಾಗಲ್ಲ. ಈ ಕಾಂಬಿನೇಷನ್ ಹೊಟ್ಟೆ ತುಂಬಾ ಹೊತ್ತು ಫಿಲ್ ಆಗಿ ಮಾಡುತ್ತೆ. ಫಿಫ್ತ್ ಕಾಂಬಿನೇಷನ್, ಮೊಟ್ಟೆ ಜೊತೆಗೆ ಡೈಜೆಸ್ಟಿವ್ ಡ್ರಿಂಕ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಅಥವಾ ಮೊಟ್ಟೆ ತಿಂದೇ ಇರೋರು ಪ್ರೋಟೀನ್ ಫುಡ್ ಜೊತೆಗೆ ಯಾವುದೇ ರೀತಿಯಾಗಿ ಕಾಳುಗಳಾಗಿರಬಹುದು, ಸ್ಪ್ರೌಟ್ಸ್ ಆಗಿರಬಹುದು, ಮಲ್ಟಿಗ್ರೇನ್ ರೋಟಿ ಆಗಿರಬಹುದು, ಅಥವಾ ನಟ್ಸ್, ಸೋಕ್ಡ್ ನಟ್ಸ್ ಆಗಿರಬಹುದು, ಇದ್ರ ಜೊತೆಗೆ ನೀವು ಡೈಜೆಸ್ಟಿವ್ ಡ್ರಿಂಕ್ಸ್ ಅನ್ನ ತಗೊಳ್ಳಿ. ಇದರಿಂದ ಹೈ ಪ್ರೋಟೀನ್ ಫುಡ್ ಅನ್ನ ದೇಹ ಸರಿಯಾಗಿ ಟಾಲರೇಟ್ ಮಾಡುತ್ತೆ, ಬ್ಲೋಟಿಂಗ್ ಆಗಲ್ಲ, ಅಸಿಡಿಟಿ ಆಗಲ್ಲ, ದೇಹ ಈಸಿಯಾಗಿ ಪ್ರೋಟೀನ್ ಫುಡ್ ಅನ್ನ ಡೈಜೆಸ್ಟ್ ಮಾಡುತ್ತೆ. ಈ ಕಾಂಬಿನೇಷನ್ ಸರಳ, ಸಾಂಪ್ರದಾಯಿಕ, ಪರಿಣಾಮಕಾರಿ ಅಂತ ಹೇಳ್ತೀವಿ. ಅಂದ್ರೆ ಸಿಂಪಲ್, ಟ್ರೆಡಿಷನಲ್ ಅಂಡ್ ಎಫೆಕ್ಟಿವ್. ಸೊ ಅದಕ್ಕೋಸ್ಕರ ಪ್ರೋಟೀನ್ ಫುಡ್ ಆಗಿರಬಹುದು, ಮೊಟ್ಟೆ ಆಗಿರಬಹುದು, ಇದು ತಪ್ಪಲ್ಲ, ಇದು ತಗೋಬಾರ್ದು ಅಂತ ಅಲ್ಲ. ನೀವು ಮೊಟ್ಟೆ ಅಥವಾ ಪ್ರೋಟೀನ್ ಫುಡ್ ಅನ್ನ ಯಾವ ಜೊತೆ ತಗೋತಾ ಇದ್ದೀರಾ, ದಟ್ ಈಸ್ ದ ಪ್ರಾಬ್ಲಮ್. ಈ ಕಾಂಬಿನೇಷನ್ ಏನ್ ಮಾಡುತ್ತೆ, ದೇಹದ ಚಯಾಪಚಯ ಕ್ರಿಯೆ ಅಂದ್ರೆ ಡೈಜೆಷನ್ ಅನ್ನ ಪ್ರಾಬ್ಲಮ್ ಮಾಡುತ್ತೆ, ನಿಧಾನವಾಗಿ ಪೋಷಕಾಂಶಗಳ ಅಬ್ಸಾರ್ಪ್ಷನ್ ಅನ್ನ ಕೂಡ ಕುಂದಿಸುತ್ತೆ. ಅದೇ ರೀತಿ ಸರಿಯಾದ ಆಹಾರ ಜೋಡಣೆ ಅಂದ್ರೆ ಗುಡ್ ಕಾಂಬಿನೇಷನ್ ಆಫ್ ಫುಡ್ ಮಾಡಿದಾಗ ಮಸಲ್ಸ್ ರಿಕವರ್ ಆಗುತ್ತೆ, ಮಸಲ್ಸ್ ಅಲ್ಲಿ ಶಕ್ತಿ ಬರುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ ಅಂದ್ರೆ ದೇಹದ ತೂಕ ಇಳಿಯುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಮತ್ತೆ ನಿಮ್ ಸ್ಕಿನ್ ಅಂಡ್ ಫೇಸ್ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಟ್ರೂ ಫುಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ, ಪವರ್ ಆಫ್ ಫುಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಮು ನೀವು ಮೊಟ್ಟೆ ತಿನ್ಬೇಕಾದಾಗ ಅಥವಾ ಮೊಟ್ಟೆ ತಿಂದೇ ಇರೋರು ಹೈ ಪ್ರೋಟೀನ್ ಫುಡ್ ತಿನ್ಬೇಕಾದಾಗ ಎಷ್ಟು ಕ್ಯಾಲರೀಸ್ ಇದೆ ಅಂತ ಕೇಳಬೇಡಿ, ಯಾವ್ದ್ರ ಜೊತೆ ತಿಂತಾ ಇದ್ದೀವಿ ಅಂತ ನೋಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಿಮ್ಮ ಫ್ರೆಂಡ್ಸು ಪ್ರೋಟೀನ್ ಫುಡ್ ಆಗಲಿ, ಎಗ್ ಆಗಲಿ ಹೆವಿ ಅಂತಾರೆ, ಅವ್ರಿಗಂತೂ ಮೊದಲು ಶೇರ್ ಮಾಡಿ. ಯಾವಾಗಲೂ ನಾವು ಫುಡ್ ಟ್ರೆಂಡ್ ಅನ್ನ ಫಾಲೋ ಮಾಡಬೇಡಿ, ಫುಡ್ ಸೈನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಆರೋಗ್ಯವಾಗಿರಿ, ಹೆಲ್ತಿ ಆಗಿರಿ, ಫಿಟ್ ಆಗಿರಿ.